ಸ್ಥಳೀಯ ಪ್ರಜಾತಿ ಮರಗಳು ಮಾತ್ರ ನೆಡ್ತೀವಿ. ಬೆಂಗಳೂರೆಲ್ಲ ಪಿಂಕ್ ಆಗಿದೆ, ಈ ಟೈಮಲ್ಲೆಲ್ಲ ಪಿಂಕ್ ಆಗಿದೆ ಅದರಿಂದ ಏನು ಉಪಯೋಗ ಹೇಳಿ? ಜಾಗ ಇಲ್ಲ, ಫಸ್ಟ್ ಆಫ್ ಆಲ್ ಮರಗಳು ನೆಡಕ್ ಜಾಗ ಇಲ್ಲ. ಅದ್ರ ಮೇಲೆ ಒಂದಾದ್ರೂ ಪಕ್ಷಿ ನೋಡ್ತೀರಾ? ಗೂಡು ಕಟ್ಟಿರೋದು ನೋಡ್ತೀರಾ? ನಮ್ಮ ಕಾಲೇಜಲ್ಲಿ ಇದ್ದಾಗ ನಾವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲ ನೇರಳೆ ಮರಗಳು ನೆಟ್ಟಿದ್ದೆ ನಮ್ಮ ಹಾಸ್ಟೆಲ್ ಅಕ್ಕಪಕ್ಕ. ಒಂದ್ಸರಿ ಕ್ರಿಕೆಟ್ ಆಡೋಕ್ಕೆ ನಾನೇ ಒಂದು ಮರದ ಮೇಲೆ ಬಿದ್ದು ಒಂದು ಮರ ಮುರಿದೋಗ್ಬಿಟ್ಟಿತ್ತು. ಅಂದರೆ ಸಣ್ಣ ಅವಾಗಿನ್ನ ಅದು ಇಟ್ ವಾಸ್ 6-7 feet ಟಾಲ್ ಟ್ರೀ ಬಿಟ್ವೀನ್ ಪ್ಲಾಂಟ್ ಅಂಡ್ ಟ್ರೀ. ಅದು ಶ್ರಬ್ ಥರ ಇತ್ತದು. ಅದು ಕಟ್ಟಾಗ್ಬಿಟ್ಟಿತ್ತು. ನಂಗೆ ಅದು ಗಿಲ್ಟ್ ಎಷ್ಟು ಕಾಡಿತು ಅಂದರೆ ಈಗಲೂ ಆ ಕಡೆ ಹೋದಾಗ, ಅಂದರೆ ನನ್ನ ಪಕ್ಕದಲ್ಲಿ ಮತ್ತೆ ಫೈನಲ್ ಇಯರ್ ಇದ್ದಾಗ ಒಂದು ಸಣ್ಣ ಮರ ಕಾಂಪೆನ್ಸೇಟ್ ಮಾಡಿದೆ ಪಕ್ಕದಲ್ಲಿ ಹಾಕಿದ್ವಿ. ಅಲ್ಲಿ ಆ ಪಕ್ಕದಲ್ಲಿರೋ ದೊಡ್ಡ ನೀವು ಹೇಳ್ತಿದ್ರೆ ನಂಗೆ ಅದು ಪಾಯಿಂಟ್ ಏನಕ್ಕೆ ಥಾಟ್ ಬಂತು ಅಂದ್ರೆ, ಆ ಪಕ್ಕದಲ್ಲಿರೋ ಮರಗಳು ದೊಡ್ಡ 10 ವರ್ಷ ಹಳೆ ಮರಗಳ ಥರ ದೊಡ್ಡದಾಗಿ ಬೆಳ್ಕೊಂಡಿದೆ, ಅಲ್ಲೊಂದು ಸಣ್ಣ ಮರ ಥರ ಬೆಳ್ಕೊಂಡಿದೆ. ಇಟ್ ಈಸ್ ಆಲ್ ಅಬೌಟ್ ಲೈಫ್. ನೀವು ಒಂದು ಮರ ಅಂದಿದ ತಕ್ಷಣ ಸಾವಿರಾರು ನೀವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಷ್ಟು ಬೆಳೆಯುತ್ತೆ ಆ ಸಾಯಿಲ್ ಅಲ್ಲಿ, ಪಕ್ಷಿಗಳು, ಇವೆಲ್ಲವೂ ಸೂಪರ್ ವರ್ಕ್ ಯು ಆರ್ ಡೂಯಿಂಗ್. ನೀವು ಈ ಕೆರೆಗಳು ಮಾಡಿದಾಗ ಕೆರೆ ಪಕ್ಕದಲ್ಲಿ ತಾವು ಮರಗಳು ನಡೆಯುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಹೌದು, ನಾವು ಒನ್ ಥಿಂಗ್ ವಿ ಮೇಡ್ ಇಟ್ ಕಂಪಲ್ಸರಿ. ಸ್ಥಳೀಯ ಪ್ರಜಾತಿ ಮರಗಳು ಮಾತ್ರ ನೆಡ್ತೀವಿ. ಯಾವುದೇ ಎಕ್ಸಾಟಿಕ್ ಆಗಲಿ, ಈ ಚೆರಿ ಬ್ಲಾಸಮ್ ಅಂತ ಇದಾರಲ್ಲ, ಸುಮ್ಮನೆ ಚೆನ್ನಾಗಿ ಕಾಣುತ್ತೆ, ತಬೂಬಿಯಾ ರೋಸಿಯಾ ಅಂತಾರೆ ಅದಕ್ಕೆ. ಚೆನ್ನಾಗಿದೆ, ಸಕ್ಕದಾಗಿ ಕಾಣುತ್ತೆ, ಬೆಂಗಳೂರೆಲ್ಲ ಪಿಂಕ್ ಆಗಿದೆ, ಈ ಟೈಮಲ್ಲೆಲ್ಲ ಪಿಂಕ್ ಆಗಿದೆ, ಅದರಿಂದ ಏನು ಉಪಯೋಗ ಹೇಳಿ? ಅದರಲ್ಲಿ ಒಂದು ಪಕ್ಷಿ ಬಂದು ಅದು ಹಣ್ಣು ತಿನ್ನುತ್ತಾ? ನಮಗೆ ನೋಡೋಕೆ ಚೆನ್ನಾಗಿದೆ ಅಂತ ನೆಟ್ಬಿಡ್ತೀವಿ. ನಮ್ಮ ಹಳೆ ಹಾರ್ಟಿಕಲ್ಚರಿಸ್ಟ್ ಎಲ್ಲ ಆವಾಗ ಅವ್ರಿಗೂ ಅಷ್ಟೇನು ನಾಲೆಜ್ ಇರಲಿಲ್ಲ. ಚೆನ್ನಾಗಿ ಕಾಣುತ್ತಾ, ನೆಟ್ಬಿಡಿ ಅಂದ್ಬಿಟ್ಟು ನೆಟ್ಬಿಡೋರು. ಇವಾಗ ನಮಗೆ ಜಾಗ ಇಲ್ಲ, ಫಸ್ಟ್ ಆಫ್ ಆಲ್ ಮರಗಳು ನೆಡೋಕ್ಕೆ ಜಾಗ ಇಲ್ಲ. ಇರೋ ಜಾಗದಲ್ಲಿ ಇಂಥ ಮರಗಳು ಹಾಕ್ಬಿಟ್ಟಿದ್ದೀವಿ ಚೆನ್ನಾಗಿ ಕಾಣುತ್ತೆ ಅಂತ. ಬಯೋಡೈವರ್ಸಿಟಿ ಎಲ್ಲಿ ಸಪೋರ್ಟ್ ಆಗ್ತದೆ? ಈ ಬುಲ್ಬುಲ್ಸ್ ಬರುತ್ತಲ್ಲ, ಕರೆಕ್ಟ್ ಇಲ್ಲ ಈ ಬೇರೆ ಸುಮಾರು ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ, ಅದಕ್ಕೆಲ್ಲ ಜಾಗ ಎಲ್ಲಿದೆ? ಇಲ್ಲ Because the sheds all it leaves in certain, probably in December, January ಈ ಮಂತಲ್ಲಿ ಕಂಪ್ಲೀಟ್ ಆಗಿ ಶೆಡ್ ಮಾಡುತ್ತೆ. ಅದೊಂದೇ ಅಲ್ಲ, ಅದರಿಂದ ಬೆನಿಫಿಟ್ಸ್ ಇದಕ್ಕೆ ಅರ್ಥ ಆಗಲ್ಲ ಅಲ್ವಾ? ಅದು ಏನು ಹಣ್ಣು ಕೊಡ್ತಾ ಇದೆ, ಏನು ಹೂ ಬಿಡ್ತಾ ಇದೆ ಅನ್ನೋದು ಲೋಕಲ್ ಬಯೋಡೈವರ್ಸಿಟಿಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಅರ್ಥ ಆಗೋದಂದ್ರೆ ಲೈಕ್ ನೇಟಿವ್ ಸ್ಪೀಶೀಸ್ ಇರಬೇಕು. ಇವಾಗ ಜಾಮೂನ್ ಮರ ಆಗಲಿ, ನೇರಳೆ, ಇಲ್ಲ ಇಂಥದ್ದು ವೇರ್ ಇಟ್ ಕ್ಯಾನ್ ಈಟ್ ದ ಫ್ರೂಟ್, ಇಲ್ಲ ಅದರದ್ದು ಗೂಡ್ ಕಟ್ಬೋದು. ಇವಾಗ ಬ್ಯಾನಿಯನ್ ಟ್ರೀ ಆಗಲಿ, ಪೀಪಲ್ ಟ್ರೀ ಆಗಲಿ, ಆಲದ ಮರ, ಇದರಲ್ಲೆಲ್ಲ ಫ್ರೂಟ್ ಬರುತ್ತಲ್ಲ, ಎಷ್ಟು ಸಾವಿರಾರು ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಬಂದು ಅದರಿಂದ ಫ್ರೂಟ್ ತಿನ್ಕೊಂಡು ಹೋಗುತ್ತೆ, ಅದ್ರ ಮೇಲೆ ಗೂಡು ಕಟ್ಟುತ್ತೆ. ಸೂಪರ್. ಇವಾಗ ನಾವು ನೋಡಿರ್ತೀವಿ ಎಷ್ಟೊಂದು ಫಾರೆಸ್ಟ್ ಪ್ಯಾಚಸ್ ಅಂತೀವಿ, ಅದರಲ್ಲೆಲ್ಲ ಅಕೇಶಿಯಾ, ಯೂಕಲಿಪ್ಟಸ್, ನೀಲಗಿರಿ ಬೆಳ್ಕೊತಾ ಇರುತ್ತೆ. ಅದ್ರ ಮೇಲೆ ಒಂದಾದರೂ ಇದು ನೋಡ್ತೀರಾ? ಪಕ್ಷಿ ನೋಡ್ತೀರಾ? ಗೂಡು ಕಟ್ಟಿರೋದು ನೋಡ್ತೀರಾ? ಆ್ಯಂಡ್ ಆಲ್ಸೋ ದೋಸ್ ರೂಟ್ಸ್ ಆರ್ ವೆರಿ, ಅಂದರೆ ಅದ್ರ ಬಗ್ಗೆ ಕಾಂಟ್ರವರ್ಷಿಯಲ್ ಇದೆ. ಕೆಲವೊಬ್ರು ಕೆಟ್ಟದು ಅಂತಾರೆ, ಕೆಲವೊಬ್ರು ಒಳ್ಳೇದು ಅಂತಾರೆ. ಇಟ್ ಈಸ್ ಡಿಬೇಟಬಲ್ ಟಾಪಿಕ್ ಅಂತಾರೆ. ಒಂದೊಂದು ಸೀಸನ್ ಒಂದೊಂದು ಥರ ಹೋಗುತ್ತೆ. ದಟ್ ಈಸ್ ದ ಲ್ಯಾಕ್ ಆಫ್ ಎಜುಕೇಷನ್ ಇಸ್ ಒನ್ ಬಿಗ್ ಪ್ರಾಬ್ಲಮ್. ನೀವು ಖಾಲಿ ಬಿದ್ದಿದೆ ಅಕೇಶ ಬೆಳ್ಕಳಿ ಅಂತ ಹೇಳಿದ್ರು. ಅಕೇಶ ಬೆಳೆದ್ರಿಂದ ವಾಟರ್ ಟೇಬಲ್ ಎಲ್ಲ ಬಿದ್ದೋಗ್ಬಿಡುತ್ತೆ, ಎಲ್ಲ ಕಟ್ ಮಾಡಿಸ್ತಾ ಇದ್ದಾರೆ ಅಂತಂದ್ರು. ಮತ್ತೆ ಒಂದು ಸ್ವಲ್ಪ ವರ್ಷಗಳಾದ್ಮೇಲೆ ಇಲ್ಲ ಅಕೇಶ ತುಂಬ ಒಳ್ಳೇದು ಅಂತ ಮಾತಾಡೋಕ್ಕೆ ಶುರು ಮಾಡೋದು. ಸೋ ಕನ್ಫ್ಯೂಸಿಂಗ್ ನಮಗೆ ಏನು ಮಾಡಬೇಕು ಅನ್ನೋದು. ಸೊ ಪಾಯಿಂಟ್ ಈಸ್ ಆ ನೇಟಿವ್ ಸ್ಪೀಷೀಸ್ಗಳಿಗೆ ಸ್ಟಿಕ್ ಆಗೋಂಥದ್ದು ಒಂದು ಒಳ್ಳೆ ಪಾಯಿಂಟು ಅಂತ ಅನ್ಕೋಬೋದು. ಹೌದು. ಸೊ ಇನ್ ಆಸ್ ಮಚ್ ಆಸ್ ಪಾಸಿಬಲ್ ವಿ ಓನ್ಲಿ ಸೆಲೆಕ್ಟ್ ಆ್ಯಂಡ್ ಪ್ಲಾಂಟ್ ನೇಟಿವ್ ಟ್ರೀ. ಆಸ್ ಮಚ್ ಆಸ್ ಪಾಸಿಬಲ್ 100% ನೇಟಿವ್ ಟ್ರೀಸ್ ಮಾತ್ರನೇ ನಾವು ನೆಡೋದು. ಆ್ಯಂಡ್ ಆದಷ್ಟು ರೇರ್ ಎಂಡೇಂಜರ್ಡ್ ಸ್ಪೀಷೀಸ್ನ ರಿವೈವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.